ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿಯೊಂದು ಬೆಳೆ ಇನ್ಫಾರ್ಮೇಷನು ನಮ್ಮ ಚಾನಲಲ್ಲಿ ರೈತರಿಗಾಗಿ ಮಾಡಿರ್ತಕ್ಕಂಥ ಚಾನಲಲ್ಲಿ ಪ್ರತಿಯೊಂದು ಬೆಳೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀವಿ. ಇವತ್ತು ನಿಮ್ಗೆ ಗೊತ್ತಿರ್ಬೋದು ಕೊತ್ತಂಬರಿ ಸೊಪ್ಪಿನ ಕೃಷಿ ಯಾವ ರೀತಿ ಇದೆ ಅಂದರೆ, ಇದು ಒಂದು ರೀತಿ ಲಾಟ್ರಿ ಟಿಕೆಟ್ ತೊಗೊಂಡು ಹಾಗೆ ಅಂತಲೇ ಹೇಳ್ಬೋದು. ಲಾಟ್ರಿ ಟಿಕೆಟ್ ಅಂದರೆ 100% ಲಾಟ್ರಿ ಟಿಕೆಟ್ ಥರನೇ. ಯಾಕೆಂದರೆ ಇದು ಹೊಡೆದ್ರೆ ಲಾಟ್ರಿ ಸಿಕ್ಕಿದ್ರೆ ಸಿಕ್ಕಾರಿ, ಬಿಕ್ಕರೆ ಬಿಕ್ಕಾರಿ ಅಂತ ಹೇಳ್ತಾರೆ. ಯಾಕೆಂದರೆ ಇದು ಬರ್ತಕ್ಕಂಥದ್ದು ಜಸ್ಟ್ 25ರಿಂದ 30 ದಿವಸದ ಒಳಗಡೆ ಬರುತ್ತೆ. ಮತ್ತು ಆ ಪ್ರೈಸು ಆ ಟೈಮಲ್ಲಿ ಏನಾದರೂ ಪ್ರೈಸ್ ಚೆನ್ನಾಗಿದ್ದರೆ ಫಾರ್ಮರ್ಸ್ಗೆ ಒಳ್ಳೆ ಬೆಲೆ ಇದ್ದರೆ ಕಾಸಾಗುತ್ತೆ, ಇಲ್ಲಾಂದರೆ ರೋಟಾವೇಟ್ರ್ ಹಾಕಬೇಕಾಗುತ್ತೆ. ಇದು ಬರೀ 25 ದಿವಸದಲ್ಲಿ ಬರ್ತಕ್ಕಂಥ ಕೃಷಿಯ ಬಗ್ಗೆ ಮತ್ತಷ್ಟು ಮಾಹಿತಿಗಳ ಬಗ್ಗೆ ಚರ್ಚೆ ಮಾಡೋಣ. ಈಗ ನಾವು ಬಂದಿದ್ದೀವಿ, ಆಲ್ಮೋಸ್ಟ್ ಈಗ ಮಳ್ತಿರೋದನ್ನು ನೀವು ಕಾಣ್ಬೋದು. ಈ ತೋಟದಲ್ಲಿ ಮಳ್ತಿರೋದು ಕಾಣ್ಬೋದು. ಹತ್ತಿರದಿಂದ ತೋರಿಸ್ತೀನಿ. ಇದು 10 ದಿನ ಆಗಿದೆ ಮಳ್ತು, 10 ಬೀಜ ಚೆಲ್ಲಿ 10 ದಿನ ಆಗಿದೆ. ಮತ್ತು 10 ದಿನದ ಕೃಷಿ. ಮತ್ತು ನಿಮಗೆ ಈ ಕಡೆ ಬಲಭಾಗದ ಎಡಭಾಗದಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ನೋಡತಕ್ಕಂಥ 10 ದಿನದ ಕೃಷಿ, ಅಲ್ಲಿ ನೋಡ್ತಕ್ಕಂಥದ್ದು 20 ದಿನದ ಕೃಷಿ. ಹಾಗೆಯೇ ಈಗ ಹಾರ್ವೆಸ್ಟ್ ಮಾಡ್ತಕ್ಕಂಥದ್ದು ತೋಟದಲ್ಲೂ ಹೋಗಿ ಅಲ್ಲಿನೂ ಹಾರ್ವೆಸ್ಟ್ ಮಾಡ್ತಕ್ಕಂಥದ್ದು ಕೃಷಿಯಲ್ಲಿ ನೋಡೋಣ. ಎಲ್ಲ ಮಾಹಿತಿಗಳು ನಿಮ್ಗೆ ಬೇಕಾದರೆ ವಿಡಿಯೋನ ಕೊನೆವರೆಗೂ ನೋಡಬೇಕಾಗುತ್ತೆ. 10 ದಿನದ ಕೃಷಿ ನೋಡಿದ್ವಿ. ಇದು 20 ದಿನದ ಕೃಷಿ. 20 ದಿವಸ ಅಂದರೆ ಇನ್ನು ನಿಮಗೆ ಗೊತ್ತಿರಲಿ, ಫಸ್ಟ್ ಪ್ರಾರಂಭ ಹೇಳಿದಾಗೆ ಇನ್ನು 5ರಿಂದ 10 ದಿವಸ, ಲಾಸ್ಟು ಮ್ಯಾಕ್ಸಿಮಮ್ 10 ದಿನದ ಒಳಗಡೆ ಕಿತ್ತಾಕಬೇಕು. ಆ ನಂತರ ಬಿಟ್ಕೊಂಡ್ರೆ ನಾವು 100% ಅದು ಬೆಳೆದು ಕಡ್ಡಿ ಬಂದ್ಬಿಡುತ್ತೆ, ಫ್ಲವರ್ ಬಂದ್ಬಿಡುತ್ತೆ. ಆಗ ನಿಮ್ಗೆ ಗೊತ್ತಿರೋದು ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದು ಡ್ರಾಪ್ ಆಗುತ್ತೆ. ಈಗಾಗಲೇ ಹೇಳಿದಾಗೆ ಕೊತ್ತಂಬರಿ ಸೊಪ್ಪಿನ ಕೃಷಿನಲ್ಲಿ 10 ದಿನದ ಕೃಷಿ ಮತ್ತು 20 ದಿನದ ಕೃಷಿನಲ್ಲಿ ಮಾತಾಡಿದ್ವಿ. ಈಗ ನೋಡೋಣ ಹಾರ್ವೆಸ್ಟ್ಗೆ ಬಂದಿರತಕ್ಕಂಥದ್ದು ಮತ್ತು ಹಾರ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಜಸ್ಟ್ 27 ದಿನ ಆಗಿದೆ. 27 ದಿನದಲ್ಲಿ ಹಾರ್ವೆಸ್ಟ್ ಬಂದಿದೆ. ನಾವು ಏನಾದರೂ ಇದು ನಿಧಾನಕ್ಕೆ ಬರುತ್ತೆ. ಈ ಹಿಂದೆ ಇರ್ತಕ್ಕಂಥದ್ದು ಒಂದು 4-5 ವರ್ಷದ ಹಿಂದೆ ಇದ್ದಂಥ ಹೈಬ್ರಿಡ್ ಸೊಪ್ಪುಗಳನ್ನ ತಗೊಂಡ್ರೆ ಸುಮಾರು ಅದು 1.5 ತಿಂಗಳ ಮೇಲೆ ಆಗ್ತಾಯಿತ್ತು ಹಾರ್ವೆಸ್ಟ್ ಮಾಡೋದಕ್ಕೆ. ಆಗ ಬೆಲೆಗಳು ಸ್ವಲ್ಪ ಇಲ್ಲ ಅಂದರೆ ತೋಟದಲ್ಲಿ ತಡೆ ಹಿಡಿಯೋ ಚಾನ್ಸ್ ಇರ್ತಾಯಿತ್ತು. ಆದರೆ ಇದೀಗ ಬಂದಿರತಕ್ಕಂಥ ಹೈಬ್ರಿಡ್ ಸೊಪ್ಪುಗಳಲ್ಲಿ ಆ ರೀತಿ ತಡೆ ಇರ್ತಕ್ಕಂಥ ಚಾನ್ಸು 100% ಇಲ್ಲ. ಈಗ ನೋಡಿ, ಇದು ಜಸ್ಟ್ ಇಲ್ಲಿ ಗಮನಿಸ್ಬೇಕಾದ್ರೆ ಯಾವ ರೇಂಜ್ಗೆ ಬಂದಿದೆ ಅಂತ ಸೊಪ್ಪು ನೋಡಿ, ಇಷ್ಟರಲ್ಲೇ ಇರಬೇಕು. ತುಂಬ ಹೈಟ್ ಬಂದ್ರೂ ಅಕಸ್ಮಾತ್ ನೀವು 1 ತಿಂಗಳವರೆಗೂ ಬಿಟ್ಟರೆ ನೋಡಿ, ಸದ್ಯದ ಮಟ್ಟಿಗೆ ಇಷ್ಟಕ್ಕೇ ಸೊಪ್ಪು ಹಾರ್ವೆಸ್ಟ್ ಮಾಡ್ತಾರೆ. ಕಾರಣ ಏನಂದರೆ, ನಾರ್ತ್ ಇಂಡಿಯಾಗೆ ಕಲ್ಕತ್ತಾ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಇದು 6ನೇ ತಿಂಗಳಿಂದ 9ನೇ ತಿಂಗಳವರೆಗೂ 3 ತಿಂಗಳವರೆಗೂ ಡೆಲ್ಲಿ ಸೀಸನ್ ಅಂತಿರುತ್ತೆ. ಈ ಡೆಲ್ಲಿ ಸೀಸನಲ್ಲಿ ಈ ಸ್ಟೈಟಲ್ಲಿ ಮಾತ್ರ ಕೇಳ್ತಾರೆ. ಲೋಕಲ್ ಮಾರ್ಕೆಟ್ ಈಗ ಚೆನ್ನೈ ಆಗಿರ್ಬೋದು, ತಿರ್ಚಿ ಆಗಿರ್ಬೋದು, ತಮಿಳ್ನಾಡಲ್ಲಿ ಬೆಂಗಳೂರು ಆಗಿರ್ಬೋದು, ಈ ಮಾರ್ಕೆಟ್ಗಳಿಗೆ ನಿಮಗೆ ಗೊತ್ತಿರ್ಬೋದು, ಅರ್ಧ ಫೀಟಿನ 3/4 ಅಡಿಯಿಂದ 1 ಅಡಿವರೆಗೂ ಸೊಪ್ಪಿರುತ್ತೆ. ಅದರದ್ದು ಜಸ್ಟ್ ನೋಡಿ 4ರಿಂದ 5 ಇಂಚು, ಮ್ಯಾಕ್ಸಿಮಮ್ 6 ಇಂಚಲ್ಲಿದೆ. 6 ಇಂಚಿದೆ. ಇಷ್ಟರಲ್ಲಿ ಮಾತ್ರನೇ ಮಾರ್ಕೆಟಿಗೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಸೊಪ್ಪು. ಈ ರೀತಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಇದ್ದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಎಕ್ಸ್ಪೋರ್ಟ್ ಕ್ವಾಲಿಟಿ ಇದ್ದರೆ AC ಕಂಟೈನರ್ಗಳಲ್ಲಿ, ಈ ಥರ ಕಂಟೈನರ್ಗಳಲ್ಲಿ 1000 ಕ್ರೇಟು ಇರೋ ಕಂಟೈನರ್ಗಳಲ್ಲಿ ತುಂಬಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಅಕಸ್ಮಾತ್ ಏನಾದರೂ ಇದು ಗ್ರೋತ್ ತುಂಬ ಆಗ್ಬಿಟ್ಟು 1 ಅಡಿಗಿಂತ ಜಾಸ್ತಿ ಇದ್ದರೆ ಲೋಕಲ್ ಮಾರ್ಕೆಟ್ಗಳು, ಬೆಂಗಳೂರು ಮಾರ್ಕೆಟ್ ಇರ್ಬೋದು, ಚೆನ್ನೈ ಮಾರ್ಕೆಟ್ ಇರ್ಬೋದು, ಈ ಥರ ಮಾರ್ಕೆಟ್ಗಳಿಗೆ ಹಾಕೋತಾರೆ. ಈ ಥರ ಕ್ವಾಲಿಟಿ ಸೊಪ್ಪು ಮತ್ತು ಈ ಥರ ಕಡಿಮೆ ಹೈಟ್ ಇರ್ತಕ್ಕಂಥ ಸೊಪ್ಪನ್ನ ಕ್ವಾಲಿಟಿ ಇರ್ತಕ್ಕಂಥದ್ದು, ಮುಖ್ಯವಾಗಿ ಕಲರ್ ಈ ರೀತಿ ಗ್ರೀನಿಶ್ ಚೆನ್ನಾಗಿರ್ಬೇಕಾದ್ರೆ ನಿಮ್ಗೆ ಗೊತ್ತಿರ್ಬೋದಲ್ಲ, ಮೈಕ್ರೋಟೆಂಟ್ ಆಗಿರ್ಬೋದು, ನೆಲಕ್ಕೆ ಫಲವತ್ತತೆ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಾಡಬೇಕು. ಚೆನ್ನಾಗಿ ಮಾಡಿದಾಗ ಮಾತ್ರ ಈ ರೀತಿ ಗ್ರೀನಿಶ್ ಬರುತ್ತೆ. ಇನ್ನು ಕೃಷಿ ವಿಚಾರ ಅಂದರೆ, ಈಗ ಸದ್ಯದ ಮಾರುಕಟ್ಟೆ ಪ್ರೈಸ್ಗಳು ಬೆಲೆ ತಿಳ್ಕೊಂಡ್ವಿ. ಇನ್ನು ಕೃಷಿ ಬಗ್ಗೆ ವಿಚಾರಣೆ ಮಾಡ್ಬೇಕಾದ್ರೆ 1 ಎಕರೆನಲ್ಲಿ ಎಷ್ಟು kg ನಮಗೆ ಬಿತ್ತನೆ ಬೀಜ ಬೇಕಾಗುತ್ತೆ, ಅದು ಯಾವ ರೀತಿ ಚೆಲ್ಲಬೇಕು ಮತ್ತು ವಿಧಾನಗಳು, ಇನ್ನು ಗೊಬ್ಬರಗಳು, ಎಲ್ಲ ಮಾಹಿತಿಗಳನ್ನ ನೋಡೋಣ. ಎಲ್ಲ ಮಾಹಿತಿಗಳು ನೋಡೋದಕ್ಕೆ ಮುಂಚೆ ನೆಲದ ತಯಾರಿ ಅಂತ ಹೇಳ್ಬೋದು. ಮುಖ್ಯವಾಗಿ ಯಾವುದೇ ಬೆಳೆಗಾಗಲಿ ನೆಲದ ತಯಾರಿ ತುಂಬ ಇಂಪಾರ್ಟೆಂಟು. ಅಂಥ ಓವರಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೆಲ ತಯಾರಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಕಾರಣ ಅಂದರೆ, ಈಗ ಬೇರೆ ಬೆಳೆಗಳಿಗೆ, ಕ್ಯಾರೆಟ್ ಆಗಿರ್ಬೋದು, ಬೇರೆ ಇನ್ನಿತರ ಕೃಷಿ ಬೆಳೆಗಳಿಗೆ ಆಳವಾದ ಉಳುಮೆ ಮಾಡ್ಬೇಕಂತ ಹೇಳ್ತಾರೆ. ಇದರಲ್ಲಿ ಅಂಥ ಆಳವಾದ ಉಳುಮೆ ಏನು ಬೇಕಾಗಿರೋದಿಲ್ಲ. ನಮಗೆ ಸುಮ್ಮನೆ ಒಂದು 4ರಿಂದ 5 ಇಂಚು ಮಾತ್ರ ಉಳುಮೆ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಗೊತ್ತಿರ್ಬೋದು, ಟ್ಯಾಕ್ಟ್ರಿನಲ್ಲಿ ಅರ್ಜೆಂಟಿಗೆ ರೋಟಾವೇಟ್ರ್ ಆಗಿರ್ಬೋದು, ರೋಟಾವೇಟ್ರ್ ಹಾಕಿ ಅದರಲ್ಲಿ ಬೀಜ ಚೆಲ್ಕೋಬೋದು. ಆದರೆ ಇನ್ನೊಂದು ನೆನಪಿರಲಿ, ಬೀಜ ಯಾವುದೇ ಕಾರಣಕ್ಕೂ 2 ಇಂಚಿಂದ ಒಳಗಡೆ ಬೀಳಬಾರ್ದು. 2 ಇಂಚಿಂದ ಒಳಗಡೆ ಬಿದ್ದಿರ್ತಕ್ಕಂಥ ಬೀಜ ಎಲ್ಲ ಆಲ್ಮೋಸ್ಟ್ ಜರ್ಮಿನೇಷನ್ ಫೇಲ್ಯೂರ್ ಆಗುತ್ತೆ. ಜರ್ಮಿನೇಷನ್ ಬರುತ್ತೆ, ಮೊಳಕೆ ಮೇಲ್ಗಡೆ ಬರೋದಿಲ್ಲ. ಆದ್ದರಿಂದ ನೋಡಿಕೊಂಡು ಚಿಕ್ಕ ಟ್ಯಾಕ್ಟ್ರಿನಲ್ಲಿ ಅಥವಾ ಹಸುಗಳ ಅನುಕೂಲ ಇದ್ದರೆ ಹಸುಗಳಲ್ಲಿ ಹಲ್ವೆ ಅಂತ ಬರುತ್ತಲ್ವ, ನಮ್ಮ ರೈತರಿಗೆಲ್ಲ ಸಾಮಾನ್ಯವಾಗಿ ಲ್ಯಾಂಗ್ವೇಜಲ್ಲಿ ಗೊತ್ತಿರುತ್ತೆ, ಹಲ್ವೆ ಅಂತ ಬರುತ್ತೆ. ಅದನ್ನು ಬೀಜ ಚೆಲ್ಲಿ ಹಲ್ವೆನಲ್ಲಿ ಮುಳುಗಿಸಿದ್ರೆ ಸಾಕು, ಆರಾಮಾಗಿ ಬೀಜ ಮೊಳಕೆ ಬರುತ್ತೆ. ಪ್ರಾರಂಭದಲ್ಲಿ ಬೀಜದ ಮೊಳಕೆ ಬೇಸಿಗೆನಲ್ಲಾದರೆ 9 ದಿನದ ಮೇಲೆ ಮೊಳಕೆ ಕಾಣಿಸ್ಕೊಳ್ಳುತ್ತೆ. 11ರಿಂದ 12 ದಿವಸಕ್ಕೆ ಕಂಪ್ಲೀಟ್ ಆಗುತ್ತೆ. ಮಳೆಗಾಲದಲ್ಲಿ 6 ದಿವಸಕ್ಕೆ ಮೊಳಕೆ ಕಾಣಿಸ್ಕೊಳ್ಳುತ್ತೆ. 9 ದಿವಸದಲ್ಲಿ ಕಂಪ್ಲೀಟ್ ಆಗುತ್ತೆ ಮೊಳಕೆ ಜರ್ಮಿನೇಷನ್ನು. ಆ ರೀತಿ ಸೀಸನ್ ತಕ್ಕಾಗೆ, ಟೆಂಪ್ರೇಚರ್ ತಕ್ಕಾಗೆ ವೇರಿಯೇಷನ್ ಆಗ್ತಾ ಇರುತ್ತೆ ಜರ್ಮಿನೇಷನ್ ಬರ್ತಕ್ಕಂಥ ದಿನಗಳು. ಇನ್ನು ಕ್ರಾಪ್ ಅಷ್ಟೇ, 9 ದಿವ್ಸಕ್ಕೆ ಮಾಡಿದ್ರೂ ಕ್ರಾಪ್ ಅಷ್ಟೇ, 11 ದಿವ್ಸಕ್ಕೆ ಮಾಡಿದ್ರು ಕ್ರಾಪ್ ಅಷ್ಟೇ. ನಿಮಗೆ ಬೆಳೆ ಬಂದು 25ರಿಂದ 30 ದಿನದಲ್ಲಿ, 1 ತಿಂಗಳಲ್ಲಿ ಕ್ರಾಪ್ ಕಂಪ್ಲೀಟ್ ಆಗಲೇಬೇಕು. ಅಕಸ್ಮಾತ್ ನೀವೇನಾದರೂ ಬಿಟ್ಟರೆ ಇನ್ನೂ ಎಕ್ಸ್ಟ್ರಾ ಬೆಳೆಸ್ತೀನಿ ಅಂತಂದರೆ 100% ಫೇಲ್ಯೂರ್ ಆಗುತ್ತೆ. ಯಾಕೆಂದರೆ
ನಿಮಗೆ ಗೊತ್ತಿರಲಿ, ಒಂದು ಬೀಜ ಬಂದು ಈ ಹಿಂದೆ ಹೈಬ್ರಿಡ್ ಸೀರೆಗಳು ಬಂದಾಗ ಒಂದು ರೀತಿ ಕುಚ್ ಥರ ಬರ್ತಾಯಿತ್ತು. ಈ ಥರ ಕೈಯಲ್ಲಿ ಹಿಡ್ಕೊಂಡಾಗ ಬರೀ 2 ಗಿಡಕ್ಕೆ ಇಷ್ಟು ಸೊಪ್ಪು ಬರ್ತಾಯಿತ್ತು. ಅದೇ ಇಲ್ಲಿ ಗಮನಿಸಾಗೆ ನೋಡಿ ಎಷ್ಟೊಂದು ಬೇರುಗಳಿದೆ. ಸುಮಾರು ಒಂದು 30 ಕಡ್ಡಿ ಇದೆ, 30 ಕಡ್ಡಿಗೂ ಇಷ್ಟೇ ಇದೆ. ಕಾರಣ ಅಂದರೆ ಈಗ ಬಂದಿರತಕ್ಕಂಥ ಹೈಬ್ರಿಡ್ ಸೊಪ್ಪುಗಳು ಕಮ್ನಾಟಿ ಅಂತೇಳಿ ಒಂದು ಬೀಜಕ್ಕೆ ಒಂದೇ ಕಡ್ಡಿ ಬರೋದು. ಇದು ಯಾವುದೇ ಬ್ರಾಂಚಸ್ ಬರೋದಿಲ್ಲ. ಆದ್ರಿಂದ ಚೆಲ್ಲಬೇಕದಷ್ಟೇ. ಕಂಪ್ನಿ ರೆಕಮೆಂಡೇಶನ್ ಬಂದು ಒಂದು ಎಕರೆಗೆ 35 kg ಅಂತ ಹೇಳ್ತಾರೆ. 35 kg 100% ಸಾಕಾಗೋದಿಲ್ಲ. ಒಂದು ಎಕರೆಗೆ 50 kg ಚೆಲ್ಲಲೇಬೇಕು. 50 kg ಚೆಲ್ಲಿದಾಗ ಏನಾಗುತ್ತೆ, ಸ್ವಲ್ಪ ಹೆಚ್ಚಾಗಿ ಬೀಜ ಹಾಕಿದಾಗ ಬೇಗ ಬರುತ್ತೆ ಮತ್ತು ಗ್ರೋತ್ ಚೆನ್ನಾಗಿರುತ್ತೆ. ಅದು ನೀವು ತೆಳುವಾಗಿ ಹಾಕಿದಾಗ ಅದು ಸಿಂಗಲ್ ಆಗಿ ಇರುತ್ತೆ ಮತ್ತು ಗ್ರೋತ್ನ ಅಷ್ಟು ಫಾಸ್ಟಾಗಿ ಬರೋದಿಲ್ಲ. 1 ತಿಂಗಳ ಮೇಲೆ ತಗೊಳುತ್ತೆ. 1 ತಿಂಗಳ ಮೇಲೆ ನಮಗೆ 30 ದಿವಸದಿಂದ 35-36 ದಿವಸಕ್ಕೆ ಆದಮೇಲೆ ಖಂಡಿತ ಇದು ಕಡ್ಡಿ ಫುಲ್ ಕಡ್ಡಿ ಗ್ರೋತ್ ಆಗುತ್ತೆ. ಆಮೇಲೆ ಸಡನ್ನಾಗಿ 2-3 ದಿವಸದಲ್ಲಿ ಫ್ಲವರ್ ಬಂದ್ಬಿಡುತ್ತೆ. ನೀವು ಮಾರ್ಕೆಟಲ್ಲಿ ಬೆಲೆ ಇದ್ರೂ ಸಹ ಇದನ್ನ ಕೀಳೋರು ಅಂದರೆ ಹಾರ್ವೆಸ್ಟ್ ಮಾಡೋರು ಇರೋದಿಲ್ಲ. ಅದರಿಂದ ಒಂದು ಎಕರೆಗೆ 50 kg ಹಾಕ್ಕೊಳ್ಳಿ. ಇನ್ನು ಹೈಬ್ರಿಡ್ ಕಂಪ್ನಿಗಳ ಹೆಸರು ಬಂದರೆ ಕಮ್ನಾಟಿ ಅಂತ ಸುಮಾರು ವೆರೈಟಿಗಳಿದೆ. ನಾನು ಯಾವುದೇ ವೆರೈಟಿನ ಇಲ್ಲಿ ಮೆನ್ಷನ್ ಮಾಡೋದಿಲ್ಲ. ಕಾರಣ ಅಂದರೆ ಒಂದು ರೀತಿ ಪ್ರಮೋಷನ್ ಮಾಡಿದಾಗ ಆಗುತ್ತೆ. ಇನ್ನು ಹೆಚ್ಚಾಗಿ ಹಾಕಬೇಕಾದ್ರೆ ಸೋಲಾರ್ ಸೀಡ್ಸ್, ಹನುಮಾನ್ ಸೀಡ್ಸು ಮತ್ತು ಏಷ್ಯನ್ ಸೀಡ್ಸು, ಗ್ಯಾರಂಟಿ ಸೀಡ್ಸು ಈ ರೀತಿ ಎಲ್ಲ ಸೀಡುಗಳು ಹೇಳಿದ್ದೀನಿ. ಪ್ರಸ್ತುತ ರೈತರು ಚೆಲ್ತಾ ಇರ್ತಕ್ಕಂಥ ಸೀಡ್ ಕಂಪ್ನಿಗಳಿದು. ನಮ್ಮ ಎಕರೆನಲ್ಲಿ ಈಗ ಸದ್ಯದ ಮಟ್ಟಿಗೆ ಒಂದು ಬಂಚು ಒಂದು 12-15 ರೂಪಾಯಿ ಇದೆ. ಲಾಸ್ಟ್ ವೀಕ್ ನಮಗೆ ಆಲ್ಮೋಸ್ಟ್ 25 ರೂಪಾಯಿ ಕ್ರಾಸ್ ಆಗಿತ್ತು. ಅದು ನಾರ್ತ್ ಸೀಸನ್, ನಾರ್ತ್ಗೆ ಹೋಗ್ತಾರೆ, ಎಕ್ಸ್ಪೋರ್ಟ್ ಮಾಡ್ತಾರೋದ್ರಿಂದ ಅಲ್ಲಿ ಸ್ವಲ್ಪ ನಿಮ್ಗೆ ಗೊತ್ತಿರ್ಬೋದು 2-3 ದಿವಸದಿಂದ ಹೆಚ್ಚಿನ ಮಳೆ ಬೀಳ್ತಿರೋದ್ರಿಂದ ಇದಕ್ಕೆ ಡಿಮ್ಯಾಂಡ್ ಸ್ವಲ್ಪ ಕಡಿಮೆ ಆಗಿದೆ. ಮತ್ತೆ ಅಲ್ಲಿ ಮಳೆ ಸ್ಟಾಪ್ ಆದಾಗ ಮತ್ತೆ ಡಿಮ್ಯಾಂಡ್ ಆಗುತ್ತೆ. ಅದೇ ಹೇಳಿದ್ನಲ್ಲ, 6-9ನೇ ತಿಂಗಳಲ್ಲಿ ಸೀಸನ್ ಚೆನ್ನಾಗಿರುತ್ತೆ. ಎಷ್ಟು ಬೇಕಾದ್ರೂ ಸೊಪ್ಪು ಚೆಲ್ಬೋದು. ಯಾಕೆಂದರೆ AC ಕಂಟೈನರ್ಗಳು ಬರುತ್ತೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ನಾರ್ತ್ ಇಂಡಿಯಾಗೆ. ಯಾಕೆಂದರೆ 1-2 ದಿವಸ ಅಲ್ಲಿಗೆ ಹೋಗ್ಬೇಕು. ಅದರಿಂದ ಇಲ್ಲಿಂದ AC ವೆಹಿಕಲಲ್ಲಿ ಹೋಗಬೇಕು. ಕ್ರೇಟಲ್ಲೂ ಐಸ್ ಬಾಕ್ಸ್ ಇಡ್ತಾರೆ. ಕ್ರೇಟಲ್ಲಿ ಗೊತ್ತಿಲ್ಲ, ಐಸ್ ಪೀಸ್ಗಳನ್ನ ಇಟ್ಟು ಪ್ರತಿಯೊಂದು ಕ್ರೇಟಿಗೆ ಐಸ್ ಪೀಸ್ ಇಟ್ಟು ಕವರಲ್ಲಿ ಅದನ್ನು AC ವೆಹಿಕಲಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇನ್ನು ಹಾಗೆ ಇಳುವರಿ ಪ್ರಮಾಣ ಅಂತ ಕೇಳ್ತಾರೆ. ಇಳುವರಿ ಪ್ರಮಾಣ ಯಾಕೆ ಬರುತ್ತೆ ಅಂದರೆ, ಚೆನ್ನಾಗಿ ಮಳೆತು ಈ ರೀತಿ ಗ್ರೀನ್ ಶಾಕ್ ಸೊಪ್ಪು ಬಂದರೆ ನಮಗೆ ಆಲ್ಮೋಸ್ಟ್ ಒಂದು ಎಕರೆಯಲ್ಲಿ 8,000-10,000 ಬಂಚ್ ಬರುತ್ತೆ. ಬಂಚ್ ಅಂದರೆ ಯಾವ ರೀತಿ ಅಂದರೆ ಒಂದು ಕೈಯಲ್ಲಿ ತುಂಬ ಇಟ್ಕೋಬೇಕು, ಗೊತ್ತಲ್ಲ ಬಂಚು, ನಿಮ್ಮ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಆ ರೀತಿ 8,000-10,000 ಬಂಚ್ ಬರುತ್ತೆ. ಮಾರ್ಕೆಟ್ ವ್ಯಾಲ್ಯೂ ನೋಡಿಕೊಂಡು, ಪ್ರಸ್ತುತ ಮಾರ್ಕೆಟ್ ಏನಿದೆ ಅದು ನೋಡ್ಕೊಂಡು ವ್ಯಾಪಾರ ಮಾಡ್ಕೊಳ್ಳಿ. ಮತ್ತು ಇದರಲ್ಲಿ ಮಧ್ಯವರ್ತಿಗಳ ಕಾಟ ತುಂಬಾ ಇರುತ್ತೆ. ಏಮಾರಿದ್ರೆ ನೀವು ವ್ಯಾಪಾರ ಮಾಡೋದು ಕಿತ್ತೋಗಿ ಒಂದು ರೇಟ್ ಮಾಡ್ತಾರೆ, ಡೌನ್ ಆದರೆ ಮತ್ತೆ ನೀವು ಸರ್ಕೋಬೇಕು ಅಂದ್ಬಿಟ್ಟು ಆಗೊಂದು ರೇಟ್ ಕೇಳ್ತಾರೆ. ಅದೇ ರೇಟ್ ನೀವು ಕಡಿಮೆ ರೇಟಲ್ಲಿ ಕೊಟ್ಟು ಬೆಲೆ ರೇಟ್ ಹೆಚ್ಚಾದಾಗ ನೀವು ಕೇಳಲೇಬಾರ್ದು, ಆರಾಮಾಗಿ ಕಿತ್ಕೊಂಡು ಹೋಗ್ತಾರೆ. ಇದು ನಡೀತಕ್ಕಂಥ ಸದ್ಯದ ಪರಿಸ್ಥಿತಿ. ಕಿತ್ಕೊಂಡು ಹೋದ್ಮೇಲೆ ಕಾಸುಗಳು ಅಷ್ಟೇ ರೈತರಿಗೆ ತುಂಬ ಆಟ ಆಡಿಸ್ತದೆ. ಕೊತ್ತಂಬರಿ ಸೊಪ್ಪಲ್ಲಿ ಅಷ್ಟು ಬೇಗ ರೈತರಿಗೆ ಕಾಸು ಅವ್ರು ಕೊಡೋದಿಲ್ಲ. ಆದ್ದರಿಂದ ಆದಷ್ಟು ಮಟ್ಟಿಗೆ ನೀವು ಹಾರ್ವೆಸ್ಟ್ ಮಾಡೋದಕ್ಕೆ ಮುಂಚೆನೇ ದುಡ್ಡನ್ನು ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಮತ್ತಷ್ಟು ಮಾಹಿತಿಗಳು ಏನಾದರೂ ಬೇಕಾದರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್. ಹಾಗೆಯೇ ಇನ್ನೊಂದು ಬೀಜದ ಇದು ಎಲ್ಲ ಹೇಳಿದ್ವಿ. ಇನ್ನು ಗೊಬ್ಬರ ಪ್ರಮಾಣ ಮತ್ತು ಔಷಧಿ ಕಾಯಿಲೆಗಳು ಯಾವ ರೀತಿ ರೋಗ ಬರುತ್ತೆ ಅಂತ ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ಇದಕ್ಕೆ ಈ ವೆರೈಟಿಗೆ ತುಂಬ ರೋಗಗಳೇನು ಬರೋದಿಲ್ಲ. ಯಾಕೆಂದರೆ ಈ ಹೈಬ್ರಿಡ್ ಸೊಪ್ಪಾಗಿರುತ್ತೆ. ಮಳೆ ಬಿದ್ದಷ್ಟು, ಈಗ ಬೇರೆ ವೆರೈಟಿಗಳು ಮಳೆ ಬಿದ್ದಾಗ ರೋಗ ಬರುತ್ತೆ. ಆದರೆ ಈ ವೆರೈಟಿನಲ್ಲಿ ಮಳೆ ಬಿದ್ದಷ್ಟು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. 30 ದಿವಸದಲ್ಲಿ ಬರ್ತಕ್ಕಂಥದ್ದು ಬರೀ 25 ದಿನದಲ್ಲಿ ಬರುತ್ತೆ ಮಳೆ ಬಿದ್ದರೆ. ಆದ್ದರಿಂದ ಇದಕ್ಕೆ ಅಂಥ ರೋಗಗಳೇನು ಬರೋದಿಲ್ಲ. ಅಕಸ್ಮಾತ್ ಏನೋ ರೋಗ ಬಂದಿಲ್ಲ ಅಂದ್ರೂ ಸಿಂಪಲಾಗಿ ಒಂದು ಫಂಗಿಸೈಡ್ ಯಾವ ರೀತಿ ಅಂದರೆ, ಈಗ ಮೆಟಾಲಿಕ್ಸಿಲ್ 35 ಆಗಿರ್ಬೋದು ಅಥವಾ ಮ್ಯಾಂಕೋಜಬ್ ಆಗಿರ್ಬೋದು, ಇಂಥ ಸ್ಪ್ರೇಗಳನ್ನ ಸಿಂಪಲಾಗಿ ಒಂದು ಸ್ಪ್ರೇ ಕೊಟ್ಟರೆ ಸಾಕಾಗುತ್ತೆ. ಕೆಮಿಕಲ್ ಗೊಬ್ಬರ ಅನ್ನೋ ಏನು ಅವಶ್ಯಕತೆ ಇರೋದಿಲ್ಲ. ನೆಲದ ಫಲವತ್ತತೆ, ಈ ಹಿಂದೆ ಯಾವುದಾದ್ರೂ ನೀವು ಬೆಳೆ ಚೆನ್ನಾಗಿ ಮಣ್ಣಿನ ಫಲವತ್ತತೆ ಮಾಡಿದರೆ 100% ಅದೇ ಸಾಕಾಗುತ್ತೆ. ಇಲ್ಲಾಂದರೆ 24 ಒಂದು ಎಕರೆಗೆ 2 ಚೀಲ ಹಾಕಿ ಒಂದು ಸಲ ಸಾಕಾಗುತ್ತೆ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಪೇಜ್ ಬಂದು ಸಿಗೋಣ ಹಾಗೆ ಮುಂದಿನ